ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ 4:15 ಸಂಜೆ ಟೈಮು. ವ್ಯಾಪಾರ ಮುಗಿಸ್ಕೊಂಡು ಬಂದು ಮತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಿಟಿಗೆ ಹೋಗಿ ಹೂವು ತೊಗೊಂಡು ಬಂದು ಇವತ್ತು ಸಂಜೆಗೆ ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಸಂಜೆ ಲಾಗ್ ಅಂತ ತೋರಿಸ್ತೀನಿ. ಸಂಜೆ ಟೈಮ್ ಎಷ್ಟು ಕೆಲಸ ಇರುತ್ತೆ ನನಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ. 4:15 ನೋಡಿ, 4:15 ಆಗಿದೆ. ಇವತ್ತು ಸ್ವಲ್ಪ ರೋಡಲ್ಲಿ ವ್ಯಾಪಾರಕ್ಕೆ ನಿಂತಿದ್ನಲ್ಲ, ಸ್ವಲ್ಪ ಧೂಳು. ಬೆಳಗ್ಗೆನೇ ಸ್ನಾನ ಮಾಡಿ ಹೋಗಿದ್ದೆ. ಮತ್ತು ಇವಾಗ ಮಧ್ಯಾಹ್ನ ಎಲ್ಲ ಸ್ವಲ್ಪ ಲಾರಿಗಳು ಡೆಸ್ಟ್ಗಳು ತುಂಬ್ಕೊಂಡು ಹೋಗ್ತಾರಲ್ಲ, ಅದು ಆ ಕಡೆ ಈ ಕಡೆ ಗಾಳಿ ಬಡ್ತಕ್ಕೆ ಇದಾಗಿತ್ತು. ಅದಕ್ಕೆ ಬಂದು ಸಂಜೆ ಸ್ನಾನ ಮಾಡಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನನ್ನ ದಿನಚರಿ 4 ಗಂಟೆಯಿಂದ ಹೇಗಿರುತ್ತೆ, 4:15 ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮಧ್ಯಾಹ್ನ ಊಟ ಮಾಡಿ ಹಾಕಿರೋ ಪಾತ್ರೆಗಳಿದೆ, ಪಾತ್ರೆ ತೊಳಿಬೇಕು, ಮತ್ತು ಅಡುಗೆ ಮಾಡಬೇಕು. ಹಾಗೆ ಸಂಜೆ ಪೂಜೆ ಮಾಡಿ ಮತ್ತೆ ನಾನು ಹೂವು ಕಟ್ಟೋದು ಕೂರಬೇಕು. ಬನ್ನಿ, ನೋಡ್ತಾ ನೋಡ್ತಾ ಹೋಗೋಣ ಹೇಗೆಲ್ಲ ಆಗುತ್ತೆ ಅಂತ. ಮೊದಲಿಗೆ ಕಾಲೇಜ್ ಮುಗಿಸ್ಕೊಂಡು ಮಗಳು ಬಂದಿದ್ದಾರೆ, ಅವ್ರಿಗೊಂದು ಲೋಟ ಕಾಫಿ ಮಾಡಿಕೊಟ್ಬಿಡೋಣ. ಬನ್ನಿ. ನನಗೆ ನೀರು ಎನಿ ಒನ್ ಟೈಮ್ ಇರುತ್ತೆ, ಅದರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಕೆಲಸ ಯಾವಾಗ ಬೇಕು ಅವಾಗ ಮಾಡ್ಕೋತೀನಿ. ನೀರಿಲ್ಲ ಅಂದ್ರೇ ಪ್ರಾಬ್ಲಮ್ ಆಗೋದು. ಸ್ವಲ್ಪ ನೀರಿರುತ್ತೆ, ಅಲ್ಲಲ್ಲೇ ಕೆಲಸ ಮಾಡ್ಕೋತೀನಿ. ಬೆಲ್ಲ ಕರ್ಗಕ್ಕೆ ಹಾಕಿದ್ದೀನಿ. ಬೆಲ್ಲದ್ದು ಕಾಫಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಜನ ಕೇಳ್ತಾರೆ, ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ಕೆಲಸನ ಅಂತ ನೋಡಿ. ಆಮೇಲೆ ತುಂಬ ಜನ ಕೇಳ್ತಾರೆ, ಲೈವಿಗೆ ಬಂದಿಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ. ನನ್ನ ಡ್ಯೂಟಿ ಈ ರೀತಿ ಇರುತ್ತೆ. ಬೆಳಗ್ಗೆ ಡ್ಯೂಟಿ ಯಾವ ರೀತಿ ಇರುತ್ತೆ, ಬೆಳಗಿನ ದಿನಚರಿ ಯಾವ ಥರ ಇರುತ್ತೆ ಅಂತ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಇವತ್ತು ಸಂಜೆ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟದ್ದು ಪಾತ್ರೆ ಇದು, ರಾತ್ರಿ ಊಟದ್ದು ಅಲ್ಲೇ ತೊಳೆದಿಟ್ಬಿಡ್ತೀವಿ. ಪಾತ್ರೆ ತೊಳೆದಾಯಿತು, ಕಾಫಿ ಮಾಡಿ ಕಾಫಿ ಎಲ್ಲ ಕೊಟ್ಟಿದ್ದಾಯಿತು, ಮನೆ ಕಸ ಹೊಡೆದಿದ್ದಾಯಿತು. ಹಾಗೆ ನೋಡಿ, ಮನೆ ಕಸ ಕೂಡ ತೋರಿಸ್ತೀನಿ. ಎಲ್ಲ ಕ್ಲೀನ್ ಆಯಿತು ನೋಡಿ. ಪಾತ್ರೆ ತೊಳೆದು ಎಲ್ಲ ಆಯಿತು. ಹಾಗೆ ಹಾಲು ಅಷ್ಟೇ, ಹಾಲು ಎಲ್ಲ ಕಸ ಹೊಡೆದಿದ್ದಾಯಿತು. ಮಕ್ಕಳು ಕೂಡ ಟ್ಯೂಷನ್ಗೆ ಹೋದರು. ಇವಾಗ ಮಕ್ಕಳು ಎಲ್ಲರೂ ಟ್ಯೂಷನ್ಗೆ ಹೋಗಿದ್ದಾರೆ. ಬರೋ ಅಷ್ಟರಲ್ಲಿ ಸ್ವಲ್ಪ ಸಾಂಬಾರು ಮಾಡಿ ಇಟ್ಬಿಟ್ರೆ ರಾತ್ರಿಗೆ ರೈಸ್ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಹುಣಸೆ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣಿನ ಸಾಂಬಾರು ಮಾಡ್ತಾಯಿದ್ದೀನಿ.
ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಸಿಂಪಲ್ಲು, ಒಂದು 5-10 ನಿಮಿಷಕ್ಕೆಲ್ಲ ರೆಡಿಯಾಗಿಬಿಡುತ್ತೆ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ಬನ್ನಿ ನೋಡೋಣ. ಸಾಂಬಾರು ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ, ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಹಿಂಗು, ಅರಿಶಿನ, ಸಾಂಬಾರು ಪೌಡ್ರು ಇಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಗ್ಯಾಸ್ ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೆಂಚ್ಕೊಳ್ಳೋದಕ್ಕೆ ಸಂಜೆ ಮೇಲೆ ಏನಾದರೂ ಬಜ್ಜಿನ ಏನಾದರೂ ಹಾಕ್ಕೋಬೋದು, ಇಲ್ಲ ಹಪ್ಪಳ ಹಾಕ್ಕೊಬೋದು. ತುಂಬ ಟೇಸ್ಟ್ ಇರುತ್ತೆ ಈ ಸಾಂಬಾರು. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ. ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಒಣಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವು ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹುಣಸೆ ರಸ ಹಾಕೋತಾ ಇದ್ದೀನಿ. ಹಾಗೆ ಸಾಂಬಾರು ಪುಡಿ, ಇವಾಗ ನೀರು ಎಷ್ಟು ಬೇಕಷ್ಟನ್ನು ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇವಾಗ ಇಷ್ಟೇ, ಇದು ಸಿಂಪಲ್ ಸಾಂಬಾರು. ಕುದಿದ್ರೆ ರೆಡಿ ಆಗುತ್ತೆ. ಉಪ್ಪು ಹಾಕೊಳ್ಳೋಣ. ಸಾಂಬಾರು ಕುದಿ ಬರಬೇಕು. ಸಾಂಬಾರು ಕುದೀತಾ ಇದೆ. ಕಮ್ಮಿ ಉರಿ ಮಾಡಿದೆ. ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದೆ. ಸಂಜೆ ಅಲ್ವಾ, ಮೊದಲನೇ ಆಷಾಢ ಶುಕ್ರವಾರ, ಸಂಜೆ ದೀಪ ಹಚ್ಚೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದೆ. ಬೆಳಗ್ಗೆನೇ ಮಾಡಿ ಹೋಗಿರ್ತೀವಿ, ಆದರೂ ಶುಕ್ರವಾರ ಅಲ್ವಾ, ಸಂಜೆ ದೀಪ ಹಚ್ಬೇಕಲ್ಲ, ಅದಕ್ಕೋಸ್ಕರ ಸಂಜೆ ದೀಪ ಹಚ್ಚುತ್ತಾ ಇದ್ದು. ಸಾಂಬಾರು ಕುದೀತಾ ಇದೆ. ಆಫ್ ಮಾಡ್ತಾ ಇದ್ದೀನಿ ನಾನು. ಸಾಂಬಾರು ರೆಡಿಯಾಗಿದೆ. ಮಕ್ಕಳು ಬಂದ ತಕ್ಷಣ ಕುಕ್ಕರ್ಗೆ ರೈಸ್ ಇಟ್ಟರೆ ಮುಗಿಯುತ್ತೆ. ಬನ್ನಿ ಹಾಗೆ ದೇವ್ರ ಪೂಜೆ ಮಾಡ್ಕೊಳ್ಳೋಣ. ದೇವ್ರ ಪೂಜೆಗೆಲ್ಲ ರೆಡಿಯಾಗಿದೆ. ಕಡ್ಡಿ ಹಚ್ಬೇಕಷ್ಟೆ.
ಪೂಜೆನೂ ಆಯಿತು. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಅಂಗಡಿ ಓಪನ್ ಮಾಡಬೇಕು. ನೋಡಿ, ಅಂಗಡಿ ಕೂಡ ಓಪನ್ ಮಾಡಿದೆ. ಇವಾಗ ನನ್ನ ಹೂ ಕಟ್ಟೋ ಕೆಲಸ. ಈಗ ಟೈಮು 6:30 ಆಗಿದೆ. 6:30 ಕರೆಕ್ಟಾಗಿದೆ. ಇವಾಗ ಕೂತ್ಕೊಂಡ್ರೆ 6:30ಗೆ. ಇನ್ನು ನಿಮ್ಮೆಲ್ರಿಗೂ ಗೊತ್ತು, ನಾನು ರಾತ್ರಿನೇ ಎದ್ದೇಳೋದು ಮೇಲೆ. ನೋಡಿ, ಹೂ ಕಟ್ಟ ಕೂತ್ಕೊಂಡೆ. ನೋಡಿ, ಹೂ ಕಟ್ಟ ಕೂತ್ಕೊಂಡೆ. ಇನ್ನೇನಿದ್ರು 10-11 ಗಂಟೆ ಆಗುತ್ತೆ ಮೇಲೆ ಎದ್ದೇಳೋದು ಇಲ್ಲಿಂದ ನಾನು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಇವತ್ತಿನ ಸಂಜೆ ಲಾಗ್ ಯಾವ ರೀತಿ ಇರುತ್ತೆ, ಸಂಜೆ ದಿನಚರಿ ಹೇಗಿರುತ್ತೆ ಅಂತ ನೋಡಿದ್ದೀರಾ ಅಲ್ವಾ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಮುಂದಿನ ಲಾಗೊಂದಿಗೆ ಸಿಗ್ತೀನಿ. ಓಕೆ, ಇನ್ನು ಮುಂದೆ ನಾನು ಸಣ್ಣ ಪುಟ್ಟ ಡೈಲಿ ಲಾಗ್ ಕೂಡ ಹಾಕ್ತಾಯಿರ್ತೀನಿ. ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋಲಿಗೆ ಮುಗಿಸ್ತಾ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್.